ವಕೀಲೆ ಚೈತ್ರಾ ಗೌಡ ಅವರ ಸಾವಿನ ಕುರಿತಾಗಿ ಹಲವು ಅನುಮಾನಗಳು ಸೃಷ್ಟಿಯಾಗಿತ್ತು. ಈಗ ಅವರ ಡೆತ್ ಸೀಕ್ರೆಟ್ ರಿವೀಲ್ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಚೈತ್ರಾ ಗೌಡರದ್ದು ಕೊಲೆಯಲ್ಲ ಆತ್ಮಹತ್ಯೆ ಅನ್ನೋದು ದೃಢಪಟ್ಟಿದೆ. ಪೊಲೀಸ್ ತನಿಖೆಯಲ್ಲಿ ಸಾವಿನ ರಹಸ್ಯ ಬಯಲಾಗಿದೆ. ಪೊಲೀಸರಿಂದ ಚೈತ್ರಾ ಡೆತ್ ನೋಟ್ ಪರಿಶೀಲನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸೂಸೈಡ್ ಅನ್ನೋದು ದೃಢಪಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಡೆತ್ ನೋಟ್ ಎಫ್ಎಸ್ಎಲ್ಗೆ ಕಳಿಸ್ಕೊಟ್ಟಿತ್ತು ಪೊಲೀಸ್ ಇಲಾಖೆ. ಆ ಎಫ್ಎಸ್ಎಲ್ ನ ರಿಪೋರ್ಟ್ ಈಗ ಬಂದಿದ್ದು. ಇದು ಚೈತ್ರಾ ಅವರೇ ಬರೆದಿರುವಂತಹ ಡೆತ್ ನೋಟ್, ಅವರ ಬರಹಗಳೇ ಅನ್ನೋದು ದೃಢಪಟ್ಟಿದೆ. ಹಾಗಾಗಿ ಇದು ಕೊಲೆಯಲ್ಲ ಆತ್ಮಹತ್ಯೆ ಅನ್ನೋದು ಕೂಡ ದೃಢಪಟ್ಟಿದೆ ಪೊಲೀಸರ ತನಿಖೆಯಲ್ಲಿ ಅನ್ನುವಂತಹ ವಿಚಾರ. ವಕೀಲೆ ಚೈತ್ರಾ ಗೌಡ ಅವರ ಸಾವಿನ ಕುರಿತಾಗಿ ಯಾರಾದ್ರೂ ಕೊಲೆ ಮಾಡಿರಬಹುದಾ, ಏನಾದ್ರೂ ದ್ವೇಷ ಇರಬಹುದಾ, ಇಂಥ ಅನುಮಾನಗಳು ಸಹಜವಾಗಿ ಸೃಷ್ಟಿಯಾಗಿತ್ತು. ಬಟ್ ಆ ಡೆತ್ ನೋಟ್ ಕುರಿತಾಗಿ ಕೂಡ ಅವರೇ ಬರೆದಿರೋದಾ ಅಥವಾ ಯಾರಾದ್ರೂ ಬರೋದಾದ್ರೆ ಸೂಸೈಡ್ ಅನ್ನೋ ನಿಟ್ಟಿನಲ್ಲೇ ಅದನ್ನ ಆ ತಿರುವು ಪಡೆದುಕೊಳ್ಳಿ ಪ್ರಕರಣ ಅಂತ ಪ್ರಯತ್ನಗಳಾಗಿತ್ತ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಈಗ ಸಿಕ್ಕಿರುವಂತಹ ಮಾಹಿತಿ ಚೈತ್ರಾ ಗೌಡ ಅವರೇ ಬರೆದಿರುವಂತಹ ಡೆತ್ ನೋಟ್ ಇದು ಕೊಲೆಯಲ್ಲ ಸೂಸೈಡ್ ಅನ್ನೋದು ದೃಢಪಟ್ಟಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ವಕೀಲೆ ಚೈತ್ರಾ ಗೌಡ ಅವರ ಸಾವಿನ ಕುರಿತಾಗಿ ಹಲವು ಅನುಮಾನಗಳಿತ್ತು. ಒಂದು ಕ್ಲಾರಿಟಿ ಸಿಕ್ಕಂಗಿದೆ ಎಫ್ಎಸ್ಎಲ್ ರಿಪೋರ್ಟ್ ಬರ್ತಿದ್ದಂತೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ನಾಗರಾಜ್. ಶ್ರುತಿ, ಏನು ಸಂಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಕೀಲೆ ಚೈತ್ರಾ ಗೌಡ ಅವರ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗಿದ್ವು. ಅದರಲ್ಲೂ ಪ್ರಮುಖವಾಗಿ ವಕೀಲರ ಸಂಘ ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತೇಳಿ ನಗರ ಪೊಲೀಸ್ ಆಯುಕ್ತರಿಗೆ ತಾನೇ ಒಂದು ಪತ್ರವನ್ನು ಬರೆದು ಆಗ್ರಹಿಸಿದ್ರು. ಜೊತೆಗೆ ಆಕೆ ಹೈಕೋರ್ಟ್ ವಕೀಲೆಯಾಗಿ ಮಾಡ್ಲಿಂಗ್ನಲ್ಲಿ ಇದ್ಕೊಂಡು ಏಕಾಏಕಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಾಗ ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಕಿತ್ತು. ಜೊತೆಗೆ ಆಕೆ ಬಳಿ ಒಂದು ಡೆತ್ ನೋಟ್ ಸಹ ಪತ್ತೆಯಾಗಿತ್ತು. ಏನು ಒಂದು ಆಕೆ ಸಾಯುವ ಮುನ್ನ ಸುಮಾರು 2 ತಿಂಗಳ ಹಿಂದೆ ಬರೆದ ಒಂದು ಡೆತ್ ನೋಟ್ ಪತ್ತೆಯಾಗಿತ್ತು. ಇದು ಸಾಕಷ್ಟು ಅನುಮಾನಗಳನ್ನ ಹುಟ್ಟುಹಾಕಿತ್ತು. ಸಾಕಷ್ಟು ಚರ್ಚೆಗೆ ಈ ವಿಚಾರಗಳು ಗ್ರಾಸ ಆಗಿದ್ವು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಹಿನ್ನೆಲೆಯಲ್ಲಿ ಸಂಜಯನಗರ ಪೊಲೀಸರು ಒಂದು ತನಿಖೆಯನ್ನು ತೀವ್ರಗೊಳಿಸಿದ್ರು. ಜೊತೆಗೆ ಒಂದು ಕಡೆ ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯ್ತಾ ಇದ್ರು. ಜೊತೆಗೆ ಆ ಡೆತ್ ನೋಟನ್ನು FSLಗೆ ಕಳಿಸ್ಕೊಟ್ಟಿದ್ರು. ಈ ಎರಡರಲ್ಲೂ ಡೆತ್ ನೋಟನ್ನು ಬರೆದಿರ್ತಕ್ಕಂಥದ್ದು ಚೈತ್ರಾ ಗೌಡ ಅನ್ನೋದು ಒಂದು ಕಡೆ ದೃಢ ಆದರೆ, ಆಕೆಯ ಆತ್ಮಹತ್ಯೆ ನೇಣಿಗೆ ಶರಣಾಗಿದ್ದಾಳೆ ಅಂತೇಳಿ ಒಂದು ಏನು ಮರಣೋತ್ತರ ಪರೀಕ್ಷೆಯನ್ನು ಮಾಡಿದಾಗ ಅಂಥ ಸಂದರ್ಭದಲ್ಲಿ ಬಂದಂಥ ರಿಪೋರ್ಟಿಂದ ಗೊತ್ತಾಗಿತ್ತು. ಜೊತೆಗೆ ಆಕೆ ಖಿನ್ನತೆಯಿಂದ ಬಳಲ್ತಾ ಇದ್ಲು. ಇದರಿಂದಾಗಿ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತೇಳಿ ಏನು ಒಂದು ಸುದೀರ್ಘವಾದ ಅವ್ರ ಮನೆಯವರನ್ನು, ಆಕೆಗೆ ಸಂಬಂಧಿಸಿದವ್ರನ್ನ, ಜೊತೆಗೆ ಆಕೆಯ ಫೋನ್ ಕಾಲ್ CDRಗಳನ್ನು ಅನಾಲಿಸಿಸ್ ಮಾಡಿದಾಗ ಪೊಲೀಸರಿಗೆ ದೃಢ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸಾವಿನ ಸುತ್ತ ಏನು ಅನುಮಾನಗಳು ಉಟ್ಕೊಂಡಿದ್ವು ಅದಕ್ಕೆಲ್ಲಕ್ಕೂ ಈಗ ಫುಲ್ ಸ್ಟಾಪ್ ಪೊಲೀಸ್ ತನಿಖೆ ಕೇಳ್ತಾ ಇದ್ದು. ಈ ಒಂದು ಪ್ರಕರಣದಲ್ಲಿ ಆಕೆಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಕೀಲೆ ಚೈತ್ರಾ ಗೌಡ ಅವರ ಸಾವಿನ ಕುರಿತಾಗಿ ಹಲವು ಅನುಮಾನಗಳು ಸೃಷ್ಟಿಯಾಗಿತ್ತು. ಈಗ ಅವರ ಡೆತ್ ಸೀಕ್ರೆಟ್ ರಿವೀಲ್ ಆಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಚೈತ್ರಾ ಗೌಡರದ್ದು ಕೊಲೆಯಲ್ಲ ಆತ್ಮಹತ್ಯೆ ಅನ್ನೋದು ದೃಢಪಟ್ಟಿದೆ. ಪೊಲೀಸ್ ತನಿಖೆಯಲ್ಲಿ ಸಾವಿನ ರಹಸ್ಯ ಬಯಲಾಗಿದೆ. ಪೊಲೀಸರಿಂದ ಚೈತ್ರಾ ಡೆತ್ ನೋಟ್ ಪರಿಶೀಲನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸೂಸೈಡ್ ಅನ್ನೋದು ದೃಢಪಟ್ಟಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಡೆತ್ ನೋಟ್ FSLಗೆ ಕಳಿಸ್ಕೊಟ್ಟಿತ್ತು ಪೊಲೀಸ್ ಇಲಾಖೆ. ಆ FSL ನ ರಿಪೋರ್ಟ್ ಈಗ ಬಂದಿದ್ದು. ಇದು ಚೈತ್ರಾ ಅವರೇ ಬರೆದಿರುವಂತಹ ಡೆತ್ ನೋಟ್, ಅವರ ಬರಹಗಳೇ ಅನ್ನೋದು ದೃಢಪಟ್ಟಿದೆ. ಹಾಗಾಗಿ ಇದು ಕೊಲೆಯಲ್ಲ ಆತ್ಮಹತ್ಯೆ ಅನ್ನೋದು ಕೂಡ ದೃಢಪಟ್ಟಿದೆ ಪೊಲೀಸರ ತನಿಖೆಯಲ್ಲಿ ಅನ್ನುವಂತಹ ವಿಚಾರ. ವಕೀಲೆ ಚೈತ್ರಾ ಗೌಡ ಅವರ ಸಾವಿನ ಕುರಿತಾಗಿ ಯಾರಾದ್ರೂ ಕೊಲೆ ಮಾಡಿರಬಹುದಾ, ಏನಾದ್ರೂ ದ್ವೇಷ ಇರಬಹುದಾ, ಇಂಥ ಅನುಮಾನಗಳು ಸಹಜವಾಗಿ ಸೃಷ್ಟಿಯಾಗಿತ್ತು. ಬಟ್ ಆ ಡೆತ್ ನೋಟ್ ಕುರಿತಾಗಿ ಕೂಡ ಅವರೇ ಬರೆದಿರೋದಾ ಅಥವಾ ಯಾರಾದ್ರೂ ಬರೋದಾದ್ರೆ ಸೂಸೈಡ್ ಅನ್ನೋ ನಿಟ್ಟಿನಲ್ಲೇ ಅದನ್ನ ಆ ತಿರುವು ಪಡೆದುಕೊಳ್ಳಿ ಪ್ರಕರಣ ಅಂತ ಪ್ರಯತ್ನಗಳಾಗಿತ್ತ ಅನ್ನುವಂಥ ಪ್ರಶ್ನೆ ಇತ್ತು. ಬಟ್ ಈಗ ಸಿಕ್ಕಿರುವಂತಹ ಮಾಹಿತಿ ಚೈತ್ರಾ ಗೌಡ ಅವರೇ ಬರೆದಿರುವಂತಹ ಡೆತ್ ನೋಟ್ ಇದು ಕೊಲೆಯಲ್ಲ ಸೂಸೈಡ್ ಅನ್ನೋದು ದೃಢಪಟ್ಟಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ವಕೀಲೆ ಚೈತ್ರಾ ಗೌಡ ಅವರ ಸಾವಿನ ಕುರಿತಾಗಿ ಹಲವು ಅನುಮಾನಗಳಿತ್ತು. ಒಂದು ಕ್ಲಾರಿಟಿ ಸಿಕ್ಕಂಗಿದೆ FSL ರಿಪೋರ್ಟ್ ಬರ್ತಿದ್ದಂತೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ನಾಗರಾಜ್.
ಶ್ರುತಿ, ಏನು ಸಂಜಯ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಕೀಲೆ ಚೈತ್ರಾ ಗೌಡ ಅವರ ಒಂದು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗಿದ್ವು. ಅದರಲ್ಲೂ ಪ್ರಮುಖವಾಗಿ ವಕೀಲರ ಸಂಘ ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತೇಳಿ ನಗರ ಪೊಲೀಸ್ ಆಯುಕ್ತರಿಗೆ ತಾನೇ ಒಂದು ಪತ್ರವನ್ನು ಬರೆದು ಆಗ್ರಹಿಸಿದ್ರು. ಜೊತೆಗೆ ಆಕೆ ಹೈಕೋರ್ಟ್ ವಕೀಲೆಯಾಗಿ ಮಾಡ್ಲಿಂಗ್ನಲ್ಲಿ ಇದ್ಕೊಂಡು ಏಕಾಏಕಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಾಗ ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಕಿತ್ತು. ಜೊತೆಗೆ ಆಕೆ ಬಳಿ ಒಂದು ಡೆತ್ ನೋಟ್ ಸಹ ಪತ್ತೆಯಾಗಿತ್ತು. ಏನು ಒಂದು ಆಕೆ ಸಾಯುವ ಮುನ್ನ ಸುಮಾರು 2 ತಿಂಗಳ ಹಿಂದೆ ಬರೆದಂಥ ಒಂದು ಡೆತ್ ನೋಟ್ ಪತ್ತೆಯಾಗಿತ್ತು. ಇದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿತ್ತು. ಸಾಕಷ್ಟು ಚರ್ಚೆಗೆ ಈ ವಿಚಾರಗಳು ಗ್ರಾಸ ಆಗಿದ್ವು. ಈ ಹಿನ್ನೆಲೆಯಲ್ಲಿ ಸಂಜಯ್ ನಗರ ಪೊಲೀಸರು ಒಂದು ತನಿಖೆಯನ್ನು ತೀವ್ರಗೊಳಿಸಿದ್ರು. ಜೊತೆಗೆ ಒಂದು ಕಡೆ ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯ್ತಾ ಇದ್ರು. ಜೊತೆಗೆ ಆ ಡೆತ್ ನೋಟನ್ನು FSLಗೆ ಕಳಿಸ್ಕೊಟ್ಟಿದ್ರು. ಈ ಎರಡರಲ್ಲೂ ಡೆತ್ ನೋಟನ್ನು ಬರೆದಿರ್ತಕ್ಕಂಥದ್ದು ಚೈತ್ರಾ ಗೌಡ ಅನ್ನೋದು ಒಂದು ಕಡೆ ದೃಢ ಆದರೆ, ಆಕೆಯ ಆತ್ಮಹತ್ಯೆ ನೇಣಿಗೆ ಶರಣಾಗಿದ್ದಾಳೆ ಅಂತೇಳಿ ಒಂದು ಏನು ಮರಣೋತ್ತರ ಪರೀಕ್ಷೆಯನ್ನು ಮಾಡಿದಾಗ ಸಂದರ್ಭದಲ್ಲಿ ಬಂದಂಥ ರಿಪೋರ್ಟಿಂದ ಗೊತ್ತಾಗಿತ್ತು. ಜೊತೆಗೆ ಆಕೆ ಖಿನ್ನತೆಯಿಂದ ಬಳಲ್ತಾ ಇದ್ಲು. ಇದರಿಂದಾಗಿ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತೇಳಿ ಏನು ಒಂದು ಸುದೀರ್ಘವಾದ ಅವ್ರ ಮನೆಯವರನ್ನು, ಆಕೆಗೆ ಸಂಬಂಧಿಸಿದವ್ರನ್ನ, ಜೊತೆಗೆ ಆಕೆಯ ಫೋನ್ ಕಾಲ್ CDRಗಳನ್ನು ಅನಾಲಿಸಿಸ್ ಮಾಡಿದಾಗ ಪೊಲೀಸರಿಗೆ ದೃಢ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸಾವಿನ ಸುತ್ತ ಏನು ಅನುಮಾನಗಳು ಉಟ್ಕೊಂಡಿದ್ವು ಅದಕ್ಕೆಲ್ಲಕ್ಕೂ ಈಗ ಫುಲ್ ಸ್ಟಾಪ್ ಪೊಲೀಸ್ ತನಿಖೆ ಇಡ್ತಾ ಇದ್ದು. ಈ ಒಂದು ಪ್ರಕರಣದಲ್ಲಿ ಆಕೆಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.